ವೆಲ್ಕಮ್ ಬ್ಯಾಕ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳ ಊಟೋಪಚಾರಕ್ಕೆ ಆಗುವಂತ ಖರ್ಚು ಎಷ್ಟು ಗೊತ್ತಾ? ಕೆಲವೊಂದಿಷ್ಟು ಜನರಿಗೆ ಜೈಲಿನ ಆ ಒಂದು ಖರ್ಚಿನ ವಿಚಾರವಾಗಿ ಕುತೂಹಲ ಇರುತ್ತೆ. ಅಲ್ಲಿನ ಕೈದಿಗಳು ಹೇಗೆ ದಿನನಿತ್ಯ ಜೀವನವನ್ನ ನಡೆಸ್ತಾರೆ, ಹಾಗೆ ಜೈಲಿನಲ್ಲಿ ಎಷ್ಟು ಖರ್ಚು ವೆಚ್ಚ ಬರುತ್ತೆ ಅಂತ. ಸದ್ಯದ ಮಟ್ಟಿಗೆ ಪರಪ್ಪನ ಅಗ್ರಹಾರ ಹೇಳ್ತಿರೋದು, ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ವಿಚಾರಣಾಧೀನ ಕೈದಿಗಳ ಊಟೋಪಚಾರಕ್ಕೆ ಆಗುವಂತ ಖರ್ಚು, ಅದಕ್ಕೆ ಜೈಲಿನಲ್ಲಿರುವಂತಹ ಪ್ರತಿ ಕೈದಿ ಆಹಾರಕ್ಕೂ ಕೂಡ ವಿನಿಯೋಗಿಸ್ತಾ ಇರುವಂತಹ ಹಣ ಎಷ್ಟು ಗೊತ್ತಾ ನಿಮಗೆ? ಎಷ್ಟು ಹಣವನ್ನ ಖರ್ಚು ಮಾಡಲಾಗ್ತಿದೆ ಹಾಗಿದ್ರೆ ಜೈಲಿನಲ್ಲಿ? ಊಟೋಪಚಾರಕ್ಕೆ ಆಗ್ತಾ ಇರುವಂತಹ ಖರ್ಚು ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿ ಅಲ್ಲಿ ವಿನಿಯೋಗಿಸ್ತಾ ಇರುವಂತಹ ಹಣ ಎಷ್ಟು ಗೊತ್ತಾ? ಎಷ್ಟು ಹಣವನ್ನ ಖರ್ಚು ಮಾಡಲಾಗ್ತಾ ಇದೆ? ತಿಂಡಿ, ಊಟ, ಕಾಫಿ, ಸ್ನಾಕ್ಸ್ಗೆ ಹಣವನ್ನ ಖರ್ಚು ಮಾಡಲಾಗ್ತಾ ಇದೆಯಲ್ಲ, ಅದು ಎಷ್ಟು ಖರ್ಚಾಗ್ತಿದೆ ಅಂದ್ರೆ RTI ನಲ್ಲಿ ಬಯಲಾಗ್ತಾ ಇದೆ. ಜೈಲು ಕೈದಿಗಳ ಆಹಾರದ ಖರ್ಚು, ಆ ವೆಚ್ಚದ ಡೀಟೇಲ್ಸ್, RTI ದಾಖಲೆಗಳ ಪ್ರತಿ ನಿಮ್ಮ ರಾಜ್ ನ್ಯೂಸ್ಗೆ ಈಗ ಲಭ್ಯವಾಗಿರುವಂತದ್ದು. ಸೊ ಪ್ರಮುಖವಾಗಿ ಒಂದು ಕಡೆ ಪರಪ್ಪನ ಅಗ್ರಹಾರ ಜೈಲು ಕೈದಿಗಳ ಆಹಾರಕ್ಕೆ ಮಾಡಲಾಗ್ತಾ ಇರುವಂತಹ ಖರ್ಚಿನ ವಿವರ ಈಗ ಬಹಿರಂಗವಾಗಿದೆ. 3 ಹೊತ್ತಿನ ಆಹಾರಕ್ಕೆ ಮಾಡಲಾಗ್ತಾ ಇದೆ 85 ರೂಪಾಯಿ ಖರ್ಚು. 3 ಹೊತ್ತಿನ ಆಹಾರಕ್ಕೆ 85 ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ. ವಿಚಾರಣಾಧೀನ ಕೈದಿಗಳಿಗೆ 3 ಹೊತ್ತಿನ ಆಹಾರಕ್ಕೆ 85 ರೂಪಾಯಿ ಖರ್ಚು ಮಾಡ್ತಾ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಹಾಗೆ ರಾತ್ರಿ ಊಟದ ವ್ಯವಸ್ಥೆ ಇರುತ್ತಲ್ಲ, ಹಾಗೆ ಅದ್ರ ಜೊತೆಗೆ ದಿನದಲ್ಲಿ ಕಾಫಿ, ಟೀ, ಸ್ನಾಕ್ಸ್ ಇದನ್ನ ಕೂಡ ಪೂರೈಕೆ ಮಾಡ್ತಾರೆ ಜೈಲಿನಲ್ಲಿ. ಸೊ RTI ನಲ್ಲಿ ಜೈಲು ಅಧಿಕಾರಿಗಳಿಂದ ಈ ಒಂದು ಮಾಹಿತಿ ಈಗ ಅದರ ಪ್ರತಿ ನಿಮ್ಮ ರಾಜ್ ನ್ಯೂಸ್ ನ ಬಳಿ ಇರುವಂತದ್ದು. ಸೊ ಸದ್ಯದ ಮಟ್ಟಿಗೆ ಒಂದು ದಿನಕ್ಕೆ ಆಗುವಂತಹ ಖರ್ಚು, ಒಬ್ಬರಿಗೆ ಒಂದು ದಿನಕ್ಕೆ ಆಗುವಂತಹ ಖರ್ಚು 85 ರೂಪಾಯಿ ಇರುತ್ತೆ. ಸಾಮಾಜಿಕ ಕಾರ್ಯಕರ್ತ ನರಸಿಂಹಮೂರ್ತಿ ಅವರಿಗೆ ಈ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಸೊ ಪ್ರಮುಖವಾಗಿ ಒಂದು ಕಡೆ ವಿಚಾರಣಾಧೀನ ಕೈದಿಗಳ ಊಟೋಪಚಾರಕ್ಕೆ ಆಗುವಂತ ಖರ್ಚಿನ ವಿಚಾರವಾಗಿ ಸಾಕಷ್ಟು ಪ್ರಮುಖವಾಗಿ ಊಟೋಪಚಾರಕ್ಕೆ, ಅದರ ಜೊತೆಗೆ ಪ್ರತಿ ಕೈದಿ ಆಹಾರಕ್ಕೆ ವಿನಿಯೋಗ ಆಗ್ತಾ ಇರುವಂತ ಹಣ, ಖರ್ಚಾಗ್ತಾ ಇರುವಂತ ಹಣ, ತಿಂಡಿ, ಊಟ, ಕಾಫಿ, ಸ್ನಾಕ್ಸ್ಗೆ ಖರ್ಚು ಮಾಡಲಾಗ್ತಾ ಇರುವಂತಹ ಹಣ ಈಗ RTI ನಲ್ಲಿ ಬಯಲಾಗಿರುವಂತದ್ದು. ಜೈಲು ಕೈದಿಗಳ ಆಹಾರಕ್ಕೆ ಎಷ್ಟು ಖರ್ಚು ಮಾಡಲಾಗ್ತಾ ಇದೆ, ವೆಚ್ಚ ಎಷ್ಟಾಗ್ತಾ ಇದೆ, RTI ದಾಖಲೆಗಳ ಪ್ರತಿ ನಿಮ್ಮ ರಾಜ್ ನ್ಯೂಸ್ಗೆ ಈಗ ಲಭ್ಯವಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಕೈದಿಗಳ ಆಹಾರಕ್ಕೆ ಮಾಡಲಾಗ್ತಾ ಇರುವಂತಹ ಖರ್ಚಿನ ವಿವರ ಈಗ ನಿಮಗೆ ತಿಳಿಸುವಂತಹ ವಿಚಾರವಾಗಿ ಬಹಿರಂಗ ಪಡ್ತಾ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಈಗ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಮೂರು ಹೊತ್ತಿನ ಆಹಾರಕ್ಕೆ ಮಾಡಲಾಗ್ತಾ ಇದೆ 85 ರೂಪಾಯಿ ಖರ್ಚು. ವಿಚಾರಣಾಧೀನ ಕೈದಿಗಳಿಗೆ 3 ಹೊತ್ತಿನ ಆಹಾರಕ್ಕೆ ಖರ್ಚು ಮಾಡಲಾಗ್ತಾ ಇರುವಂತಹ ಹಣ 85 ರೂಪಾಯಿ. ಅದರ ಜೊತೆಗೆ ಬೆಳಗಿನ ತಿಂಡಿ, ಮಧ್ಯಾಹ್ನ, ರಾತ್ರಿ ಊಟ, ಹಾಗೆಯೇ ಸದ್ಯದ ಮಟ್ಟಿಗೆ ದಿನದಲ್ಲಿ ಕಾಫಿ, ಟೀ, ಸ್ನಾಕ್ಸ್ ಪೂರೈಕೆ ಮಾಡುವ ವಿಚಾರವಾಗಿ RTI ನಲ್ಲಿ ಜೈಲು ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈಗ ಸಾಮಾಜಿಕ ಕಾರ್ಯಕರ್ತ ನರಸಿಂಹಮೂರ್ತಿ ಅವರಿಗೆ ಮಾಹಿತಿ ಸಿಕ್ಕಿದೆ. ಗಮನಿಸ್ತಾ ಇರಬಹುದು, ಈಗ RTI ಪ್ರತಿ ಏನಿರುತ್ತಲ್ಲ, ಸೊ ಅದು ಇದು ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ಕೊಡುವಂತ ಊಟದ ವ್ಯವಸ್ಥೆಯಾಗಿ ಇನ್ಫಾರ್ಮೇಶನ್ ಅಂಡರ್ ದ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ 2005 ಈ ರೀತಿ ಸಬ್ಜೆಕ್ಟ್ ವಿಚಾರದಲ್ಲಿ RTI ಅಪ್ಲಿಕೇಶನ್ ಡೇಟ್ ಅನ್ನ ಹಾಕಿ, ಸೊ ಕೆಲವೊಂದಿಷ್ಟು ಈ ಊಟದ ವಿಚಾರವಾಗಿ ಅದು ಅದರ ಪ್ರತಿ ಸಿಕ್ಕಿರುವಂತದ್ದು. ಸೊ ಇದರಲ್ಲಿ ಒಬ್ಬ ಕೈದಿಗೆ ಎಷ್ಟು ಖರ್ಚಾಗುತ್ತೆ, ಏನ್ ಕೊಡ್ಲಾಗುತ್ತೆ ಗಮನಿಸ್ತೀವಿ.